ಇಲ್ಲಿಯವರೆಗೆ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಹಲವಾರು ವಿಷಯಗಳನ್ನ ಕಲಿಯುತ್ತಾ ಬಂದಿದ್ದೇವೆ. ಈ ದಿವಸ ಇಲ್ಲಿವರೆಗೆ ಕಲಿತಂತ ಒಂದೊಂದು ಭಾಗದಲ್ಲೂ ನಾವು ಯಾವ ವಿಶೇಷತೆಗಳನ್ನ ಕಲಿತೆವು ಎಂಬುದನ್ನ ಸ್ವಲ್ಪ ಹೊತ್ತು ಜ್ಞಾಪಕ ಮಾಡಿಕೊಂಡು ನಂತರ ನಾನು ಮುಂದಕ್ಕೆ ಹೋಗೋಣ ಎಂಬ ಒಂದು ಇಚ್ಛೆಯಲ್ಲಿ ಇದ್ದೇನೆ. ದೇವರು ಈ ದಿನ ಮಾತನಾಡ್ತಕ್ಕದನ್ನ ಆತನೇ ಆಶೀರ್ವಾದಿಸಲಿ. ಆತನು ಏನು ಹೇಳಿಕೊಟ್ಟಿದ್ದಾನೋ ತನ್ನ ಭಕ್ತರ ಮೂಲಕ ಅದನ್ನೇ ನಾನು ಕೂಡ ಹೇಳ್ತಾ ಇದ್ದೇನೆ. ನಾವು ಇಲ್ಲಿವರೆಗೆ ಕಲಿತದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯ ಒಂದನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದಿದೆವು. ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವವರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಲ್ಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಅಂದ್ರೆ ಈ ಒಂದು ಪತ್ರಿಕೆ ಪೌಲನು ಬರೆಯುವಾಗ ಎಫೆಸದಲ್ಲಿರ್ತಕ್ಕಂಥ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಂತ ದೇವಜನರು, ಮೊದಲನೇ ಅಧ್ಯಾಯದಲ್ಲಿ ನಾವು ಕಲಿತಂತ ಪ್ರಮುಖವಾದಂತ ವಿಷಯ. ಅದರಲ್ಲಿ ಇನ್ನೊಂದು ಭಾಗವಿದೆ, ಅದು ಇನ್ನೂ ಹೆಚ್ಚಿನ ಪ್ರಮುಖವಾದಂತ ವಿಷಯ. ನಾವೀಗ ಸ್ವಲ್ಪ ಹೊತ್ತು ಜ್ಞಾಪಕ ಮಾಡಿಕೊಳ್ಳೋಣ. ಎಲ್ಲದಕ್ಕೂ 1 ನಿಮಿಷ 2 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಅಂದ್ರೆ ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರು ಪೌಲನು ಹೇಳುವ ಪ್ರಕಾರ ದೈವ ಜನರು, ಅಂದ್ರೆ ದೇವರ ಮಕ್ಕಳು, ದೇವರ ಜನಾಂಗದವರು, ದೇವರ ಸ್ವಕೀಯ ಪ್ರಜೆಗಳು. ಈ ರೀತಿಯೆಲ್ಲ ಬಿರುದುಗಳು ಅವರಿಗೆ ಇದೆ. ಅವರು ಯಾರು ಅಂತ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿದಂತ ನಾವುಗಳು ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ನಾನು ಮಾತನಾಡುವಾಗ ಯಾವ ಸಂಶಯವೂ ಇಲ್ಲ, ಯಾವ ಅನುಮಾನವೂ ಇಲ್ಲ. ಗ್ಯಾರಂಟಿ, ಇದು ಸತ್ಯ ಎಂಬ ಪದಗಳನ್ನ ಬಳಕೆಯನ್ನು ನಾನು ಮಾಡ್ತೇನೆ. ಕಾರಣ ನನ್ನ ಮನಸ್ಸಿಗೆ ಅದು ದೃಢಪಟ್ಟಿದೆ. ನನ್ನ ಮನಸ್ಸಿನ ಮಟ್ಟದಲ್ಲಿ ಅದರ ಮೇಲೆ ದೃಢವಾದ ವಿಶ್ವಾಸ, ನಂಬಿಕೆ, ಪ್ರೀತಿ 3 ಕೂಡ ಇರೋದ್ರಿಂದ ನಾನು ಧೈರ್ಯವಾಗಿ ಅದನ್ನ ಹೇಳುವವನಾಗಿದ್ದೇನೆ. ಹಾಗಾಗಿ ಕರ್ತನನ್ನ ನಂಬಿದಂತ ನೀವುಗಳು, ನಾವು, ಇನ್ನೂ ಈ ಲೋಕದಲ್ಲಿ ಎಷ್ಟು ಜನರಿದ್ದಾರೋ ಅವರೆಲ್ಲರೂ ದೇವ ಜನರು, ದಿ ಪೀಪಲ್ ಆಫ್ ಗಾಡ್. ಅವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ತಂದೆಯಾದ ದೇವರಿಂದಲೂ ಕೃಪೆಯೂ ಶಾಂತಿಯೂ ಆಗಲಿ. ಕೃಪೆಯೂ ಶಾಂತಿಯೂ ಆತನ ಮಕ್ಕಳಲ್ಲಿ ಯಾವಾಗಲೂ ನೆಲೆಗೊಂಡಿದೆ. ಆತನ ಕೃಪೆ ಮತ್ತು ದೇವರು ಕರ್ತನು ಬಿಟ್ಟು ಹೋದಂತ ಶಾಂತಿ, ಸಮಾಧಾನ, ಸಂತೋಷ ಇದು ವಿಶ್ವಾಸಿಯಲ್ಲಿ ಇರುತ್ತದೆ. ಅದನ್ನೇ ಗಮನಿಸಿ ಪೌಲನ ಮೂಲಕ ಕರ್ತನು ಈ ಪತ್ರಿಕೆಯನ್ನ ಬರೆದು ಕೊಟ್ಟಿದ್ದಾನೆ. ಈ ಪತ್ರಿಕೆಯನ್ನ ನಾನು ಈ ರೀತಿಯಲ್ಲಿ ಆಲೋಚನೆ ಮಾಡಿದ್ದೇನೆ. ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಷಯಗಳು ಹೇಗಿದೆ ಅಂತ ಹೇಳಿದ್ರೆ, ನೀವು ಹೀಗೆ ಇರಬೇಕು, ನೀವು ಹಾಗೆ ಮಾಡಬೇಕು, ನೀವು ಈ ರೀತಿಯಲ್ಲಿ ನಡೆಯಬೇಕು, ನೀವು ಈ ರೀತಿ ತಿಳಿದುಕೊಳ್ಳಬೇಕು, ಆಮೇಲೆ ನೀವು ಬೆಳಕಾಗಿರಬೇಕು, ಮತ್ತೆ ನೀವು ದೇವರ ಸಾಕ್ಷಿಗಳಾಗಿ ಇರಬೇಕು. ಹೀಗೆ ಬೇಕು 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 ಅಂತ ನಮ್ಮ ಜೀವನದಲ್ಲಿ ಹೇಗಿರಬೇಕು ಎಂಬುದನ್ನ ಇದು ಈ ಎಫೆಸದವರಿಗೆ ಬರೆದ ಪತ್ರಿಕೆ ನಮಗೆ ಬೋಧಿಸ್ತದೆ. ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಷಯಗಳು ಕೂಡ ವಿಶ್ವಾಸಿಗಳ ಪಾಲಿಗೆ ಒಂದು ಸಂಪನ್ಮೂಲಗಳನ್ನ ಕೊಡ್ತದಂತೆ. ಆಕೆಯ ಯಾರೇ ಇರಬಹುದು, ಆ ವಿಶ್ವಾಸಿಯ ಕ್ರಿಸ್ತೀಯ ಜೀವಿತದಲ್ಲಿ ಹೇಗೆ ಜೀವಿಸಬೇಕು ಎಂಬುದನ್ನ ತಿಳಿಸುವುದರ ಮೂಲಕ ಅಲ್ಲಿ ಹೇಳಿರ್ತಕ್ಕಂಥ ಪ್ರತಿಯೊಂದು ನೀತಿ ನಿಯಮಗಳು, ಅದು ಅನುಸರಿಸಬಹುದಾದಂತ ಸುಲಭವಾದ ನಿಯಮಗಳನ್ನ ಇಲ್ಲಿ ಬರೆದು ಅದನ್ನ ಸಂಪನ್ಮೂಲಗಳನ್ನಾಗಿ ನಮಗೆ ಕೊಟ್ಟಿದ್ದಾನೆ. ದಿಸ್ ದ ರಿಸೋರ್ಸ್, ಅಂದ್ರೆ ಇಟ್ಸ್ ದ ಪ್ರಾಡಕ್ಟ್ಸ್ ಆಫ್ ಸ್ಪಿರಿಚುವಲ್. ಈ ಆತ್ಮೀಯದ ಉತ್ಪನ್ನಗಳು, ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಷಯವು ವಿಶ್ವಾಸಿಗೆ ಆತ್ಮೀಯ ಉತ್ಪನ್ನಗಳಾಗಿ ನಮಗೆ ಸಿಗ್ತಾ ಇದೆ. ಕೆಲವರು ನಾವು ಹೇಳುವಾಗ ಆತ್ಮೀಯ ಆಹಾರವನ್ನು ಈಗ ತಾನೇ ಊಟ ಮಾಡಿದ್ದೇವೆ, ಈಗ ದೈಹಿಕ ಆಹಾರವನ್ನು ಕರ್ತನೆ ಕೊಟ್ಟಿದ್ದೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರಲ್ಲ,
ಅದು ಕೇವಲ ಬಣ್ಣದ ಮಾತಿನ ಪ್ರಾರ್ಥನೆ ಅಲ್ಲ. ಅಂದ್ರೆ ಈ ವಾಕ್ಯದಲ್ಲಿ ನಮಗೆ ತಿಳಿಸ್ತಕ್ಕಂತ ಈ ನೀತಿ ನಿಯಮಗಳು, ಕಟ್ಟುಪಾಡುಗಳು ಎಲ್ಲ ವಿಶ್ವಾಸಿಗಳಿಗೂ, ಎಲ್ಲ ಕ್ರೈಸ್ತರಿಗೂ ಅವರದೇ ಅಂತ ನೀತಿ ನಿಯಮಗಳು ಮತ್ತು ಕಟ್ಟುಪಾಡುಗಳನ್ನ ಈ ಈ ಪುಸ್ತಕದಲ್ಲಿ ಬರೆದು ನಮಗೆ ತಿಳಿಸಿದ್ದಾನೆ. ಅದನ್ನೇ ನಾನು ರಿಸೋರ್ಸ್ ಇಲ್ಲವೇ ಸಂಪನ್ಮೂಲಗಳು ಇಲ್ಲವೇ ಸ್ಪಿರಿಚುವಲ್ ಪ್ರಾಡಕ್ಟ್ಸ್ ಅಂತ ಎಂಬುದಾಗಿ ನಾನು ಸಂಬೋಧಿಸ್ತೇನೆ. ಈ ಸ್ಪಿರಿಚುವಲ್ ಪ್ರಾಡಕ್ಟ್ಸ್ ಏನಿದೆ, ಈಗ ನಾನು ತಾನೇ ಓದ್ತಾ ನಿಮ್ಗೆ ಇಲ್ಲಿವರೆಗೆ ಹಲವಾರು ವಿಷಯಗಳನ್ನು ತಿಳಿಸ್ತಾ ಬಂದೆ. ಅವೆಲ್ಲವೂ ಆತ್ಮಿಕ ಸಂಪನ್ಮೂಲಗಳು. ಯಾತಕ್ಕೆ ಸಂಪನ್ಮೂಲಗಳು ಅಂತ ಹೇಳಿದ್ರೆ, ನಮ್ಮನ್ನ ಕ್ರಿಸ್ತನ ಕಡೆಗೆ, ಆತನ ಪ್ರತ್ಯಕ್ಷತೆಯ ಕಡೆಗೆ, ಆತನೊಂದಿಗೆ ಕರೆದುಕೊಂಡು ಹೋಗಲು ಸಹಾಯ ಮಾಡತಕ್ಕಂತ ನಮ್ಮ ಈ ಲೋಕದ ಗುಣ ನಡತೆಗಳನ್ನ ತಿದ್ದುವಂತ ಸಂಪನ್ಮೂಲಗಳು. ನಾನು ಇನ್ನೊಂದು ಆವರ್ತಿ ಹೇಳ್ತೇನೆ, ಈ ವಾಕ್ಯದಲ್ಲಿ ಬರ್ತಕ್ಕಂಥ ಈ ಎಫೆಸದವರೆಗೆ ಬರೆದ ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂಥ ಎಲ್ಲಾ ವಿಷಯಗಳು ಒಬ್ಬ ವಿಶ್ವಾಸಿ ಅನ್ನಂದ್ರೆ ನಮ್ಮನ್ನ ಕ್ರಿಸ್ತೀಯ ಜೀವಿತದಲ್ಲಿ ಬಲಪಡಿಸುತ್ತಾ ಆತನ ನಿಯಮದಂತೆ, ಆತನ ಚಿತ್ತದಂತೆ ನಾವು ಬಾಳಿ ಬದುಕಿ ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಕರ್ತನ ಕಡೆಗೆ, ಕರ್ತನ ರೂಪಾಂತರದಲ್ಲಿ ನಾವು ಕೂಡ ಆತನ ಆ ಪ್ರತ್ಯಕ್ಷತೆಯಲ್ಲಿ ಪಾಲುದಾರರಾಗುವ ಹಾಗೆ, ಪ್ರತ್ಯಕ್ಷತೆಯನ್ನು ಕಾಣುವ ಹಾಗೆ ಅಲ್ಲಿವರೆಗೆ ನಡೆಸುವಂತ ಪ್ರಾಡಕ್ಟ್ಸ್ ಅಂದ್ರೆ ಉದ್ದಿಮೆಗಳು, ಉತ್ಪನ್ನಗಳು ಅಂತ. ಈಗ ನಾನು ಆ ಉತ್ಪನ್ನಗಳನ್ನ ಒಂದೊಂದು ವಾಕ್ಯವನ್ನು ನಿಮ್ಗೆ ಬಿಡಿಸಿ ಬಿಡಿಸಿ ಹೇಳುತ್ತಾ ಬಂದಿದ್ದೇನೆ. ಕಳೆದ ಬಾರಿ ನಾನು ಮಾತನಾಡಿದಾಗ ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ, ಇದು ಒಂದು ಉತ್ಪನ್ನ. ಅದು ಆತ್ಮಿಕ ಜೀವನಕ್ಕೆ, ಕ್ರಿಸ್ತೀಯ ಜೀವಿತದಲ್ಲಿ ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ ಎಂಬುದು ಒಂದು ಉತ್ಪನ್ನ. ಅದು ನಮಗೆ ಅಂದ್ರೆ ನಾವು ಆ ಉತ್ಪನ್ನವನ್ನ ಆತ್ಮಿಕವಾಗಿ ಉಪಯೋಗಿಸಿ, ಆತ್ಮಿಕ ಆಹಾರವಾಗಿ ಅದನ್ನ ಉಂಡು ಬಲಗೊಳ್ಳಬೇಕು. ನಾವು ದೈಹಿಕವಾಗಿ ಬಲಗೊಳ್ಳಬೇಕು, ಆತ್ಮಿಕವಾಗಿ ಬಲಗೊಳ್ಳಬೇಕು. ಅದನ್ನೇ ಈ ಪೌಲನು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಒಬ್ಬ ವಿಶ್ವಾಸಿ ಹೇಗಿರಬೇಕು ಕೆಲವರು, ನೀವು ಕೊಡ್ಬೇಡ್ರಿ. ಇದನ್ನ ಕ್ರೈಸ್ತರೇ ಅಂತಲ್ಲ, ಯಾರು ಓದಿದ್ರು ಕೂಡ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗುವಂತ ರೀತಿಯಲ್ಲಿ ದೇವರು ಬರೆಸಿ ನಮಗೆ ಕೊಟ್ಟಿದ್ದಾನೆ. ನೋಡಿ, ಅದೇ 1ನೇ ಅಧ್ಯಾಯದ 11ರಲ್ಲಿ ನೋಡುವಾಗ, 12ನ ಕೊನೆ ಭಾಗದಲ್ಲಿ ನೋಡುವಾಗ, ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ಅಂದ್ರೆ ಆತನ ಸಾರ್ವಭೌಮತ್ವವನ್ನ ತಿಳಿಸುವಂತ, ಅದನ್ನ ನಮಗೆ ಅದೊಂದು ಉತ್ಪನ್ನ. ನಮಗೆ ಆ ಸಂಪನ್ಮೂಲ ಏನ್ ಹೇಳ್ತಾ ಇದೆ ಅಂದ್ರೆ, ದೇವರು ತನ್ನ ಇಷ್ಟದಂತೆ ನಡೆಸುವ ದೇವರು. ಅವನಿಗೆ ಆಗದೆ ಇರತಕ್ಕಂತ ಕಾರ್ಯಗಳು ಯಾವುದೂ ಇಲ್ಲ. ಅದಕ್ಕೆ ಅವನ್ನ ದೇವರು ಅಂತ ಕರೆಯೋದು. ಇಲ್ಲದೆ ದೇವರೆಂಬ ಹೆಸರು ಆ ವ್ಯಕ್ತಿಗೆ ಬರುವುದಿಲ್ಲ. ಮನುಷ್ಯನು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಈ ವಾಕ್ಯದ ಆಂತರಿಕ ಅರ್ಥ. ಮನುಷ್ಯನು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳನ್ನ ಎಲ್ಲ ಮಾಡ್ತೀವಿ. ಅದು ಇದೆಯಲ್ಲ, ಅದು ಆ ಗೌರವ ಮನುಷ್ಯನಿಗೆ ಸಲ್ಲಿಸತಕ್ಕದ್ದಲ್ಲ. ಅದು ತನ್ನ ಇಷ್ಟದಂತೆ ಮಾಡುವಂತ ಶಕ್ತಿ ಉಳ್ಳವನು. ಅಂದ್ರೆ ಸೃಷ್ಟಿ ಮಾಡುವವನು, ಸೃಷ್ಟಿ ಲಯ ಮಾಡುವವನು, ಸೃಷ್ಟಿಯನ್ನ ಬದಲಾಯಿಸುವವನು, ಸೃಷ್ಟಿಯನ್ನೇ ತಿರುಗು ಮುರುಗು ಮಾಡುವವನು, ಏನೆಲ್ಲ ಮಾಡುವ ಅಧಿಕಾರದವನು, ಆ ಅಧಿಕಾರ ಇರತಕ್ಕಂತ, ಅದನ್ನೇ ಆ ಸಾರ್ವಭೌಮತ್ವವುಳ್ಳ ಅಧಿಕಾರ ಉಳ್ಳವಂತ ಅತಿ ಭಯಂಕರನ ಯಾವ ಪಾಪವಾಗಲಿ, ಅಲ್ಪ ಯೋಜನೆಗಳಾಗಲಿ, ಪಾರ್ಶಿಯಾಲಿಟಿ ಅಂದ್ರೆ
ಅದು ಕೂಡ ಅವನಲ್ಲಿಲ್ಲ ನೇರ ದಿಟ್ಟ ನಿರಂತರವಾದಂತ ಆಲೋಚನೆ ಉಳ್ಳವನು, ಪವಿತ್ರವಾದಂತ ಯೋಚನೆ ಉಳ್ಳವನು, ಎಲ್ಲರ ಮೇಲೆ ಪ್ರೀತಿಯನ್ನ, ಮನುಷ್ಯರ ಮೇಲೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳ ಮೇಲೆ, ಈ ಈ ಈ ಲೋಕದಲ್ಲಿ ಕಣ್ಣಿಗೆ ಕಾಣದಿರ್ತಕ್ಕಂಥ ಪ್ರತಿಯೊಂದು ಸೃಷ್ಟಿಯ ಮೇಲೆ ಕರುಣೆ ಉಳ್ಳವನು, ಪ್ರೀತಿ ಉಳ್ಳವನು, ಮನುಷ್ಯನನ್ನ ಬಹಳವಾಗಿ ಪ್ರೀತಿಸಿದವನು, ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿ ಅವನನ್ನ ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ಆನಂದ ಪಡಬೇಕೆಂಬ ದೊಡ್ಡ ಅಭಿಲಾಷೆಯನ್ನ ಉಳ್ಳಂತ ದೇವರು ಈ ದಿವಸ ನಮಗೆ, ಅದು ಈ ವಾಕ್ಯಗಳ ಮೂಲಕ ನಾವು ಗಮನಿಸುವಾಗ ಇದು ಒಂದು ವಾಕ್ಯವೇ ಇಷ್ಟೊಂದು ಸಂಪನ್ಮೂಲಗಳನ್ನ, ಆತ್ಮಿಕ ಸಂಪನ್ಮೂಲಗಳನ್ನ ನಮಗೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಎಂತ ಒಂದು ಅದ್ಭುತವಾದಂತ, ಒಂದು ಸಂತೋಷಕರವಾದಂತ, ಯಾವಾಗಲೂ ನಾವು ಸಂತೋಷವಾಗಿ ನಗನಗುತ್ತಾ ಇರುವಂತ ಈ ಸಂತೋಷ, ನಗುವಿಕೆ, ಇದೆಲ್ಲವೂ ನಾವು ಇದರಲ್ಲಿ ಸಂತೋಷ ಪಡುವಾಗ, ಇಂಥ ವಾಕ್ಯಗಳನ್ನ ನಾವು ಓದಿ ಅದರ ಪ್ರಕಾರ ನಡೆದು ಅದರಲ್ಲಿ ಸಿಗ್ತಕ್ಕಂಥ ಆತ್ಮೀಯ ಲಾಭವನ್ನ ನಾವು ಪಡೆದುಕೊಳ್ಳುವಾಗ, ಆ ರಿಸೋರ್ಸ್, ಆ ಸಂಪನ್ಮೂಲಗಳನ್ನ ನಾವು ತಿನ್ನುವಾಗ ನಿಜವಾಗಲು ಉತ್ತಮವಾದಂತ ಆರೋಗ್ಯ. ಮೊನ್ನೆ ಒಬ್ಬರು ದೇವರ ಸೇವಕರು, ದೊಡ್ಡ ದೇವರ ಸೇವಕರು, ನಮ್ಮಲ್ಲಿ ಬೋಧನೆ ಮಾಡುವವರು ನನಗೆ ಫೋನ್ ಮಾಡಿದ್ರು. ನಾನು ಫೋನ್ ಮಾಡಿದೆ. ಅದೇ ಟೈಮ್ಗೆ ಅವರು ರೊಟೀನ್ ಚೆಕಪ್ಗೆ ಹೋಗಿದ್ದಾರೆ ಡಾಕ್ಟರ್ ಹತ್ರ, ಅವ್ರ ಕುಟುಂಬ ಎಲ್ಲ. ಡಾಕ್ಟರ್ ಹೇಳಿದ್ರಂತೆ, ನಿಮ್ಗೆ ಯಾವ ಹೆಲ್ತ್ ಇಶ್ಯೂಸ್ ಇಲ್ಲ, ತುಂಬಾ ಆರೋಗ್ಯವಾಗಿದ್ದೀರಿ ಅಂತ. ಅದು ಸುಮ್ಮನೆ ಆರೋಗ್ಯ ಬರಲ್ಲ ರೀ ಅವ್ರಿಗೆ. ಈ ವಾಕ್ಯಗಳಲ್ಲಿ ಬರೆದಿರತಕ್ಕಂಥ ಸಂಪನ್ಮೂಲಗಳನ್ನ ಅವರ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ, ಜೀರ್ಣಿಸಿಕೊಂಡಿದ್ದಾರೆ. ಅದರಲ್ಲಿ ಸಿಕ್ಕುವಂತ ಆನಂದ, ಆ ಪರಮಾನಂದ ಅಂದ್ರೆ ಪರಮಾತ್ಮನಿಂದ ದೊರಕುವ ಆನಂದ. ಅಂದ್ರೆ ಪರಮಾತ್ಮನು ಅಂತ ಹೇಳುವಾಗ ಎಲ್ಲದರ ಮೇಲೆ ಅಧಿಕಾರ ಉಳ್ಳಂತ ದೇವರು, ಅವನ ಪರಮಾತ್ಮನು. ಆತ್ಮನು ಅಂತ ಹೇಳುವಾಗ ಅದು ಸರ್ವಶಕ್ತನಾದ ದೇವರಿಗೆ ಹೇಳ್ತಕ್ಕಂತ ಮಾತು. ಅವನಿಂದ ಸಿಕ್ಕುವಂತ ಆನಂದ ಅಂತ ಹೇಳುವಾಗ ಈ ಸತ್ಯವೇದದಲ್ಲಿ ಬರೆದಿರ್ತಕ್ಕಂಥ ಒಂದೊಂದು ವಿಷಯವನ್ನ ನಾವು ಓದಿ ಅದನ್ನ ಗ್ರಹಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವಾಗ ಸಿಗುವಂತ ಆನಂದವೇ ಪರಮಾನಂದ. ಕೆಲವರಿಗೆ ಪರಮಾನಂದ ಇದೆ, ಆ ಪರಮಾನಂದ ಬೇರೆ. ಅವರಿಗೆ ದುಡ್ಡು ಸಿಕ್ಕಿದಾಗ ಪರಮಾನಂದ ಆಗ್ತದೆ, ಹೆಂಗಸರು ಸಿಕ್ಕಿದಾಗ ಪರಮಾನಂದ, ಅಷ್ಟೇ ಅಲ್ಲ ಆಸ್ತಿ ಮಾಡಿದಾಗ ಪರಮಾನಂದ, ತಮ್ಮ ಮಕ್ಕಳು ಯಾವುದೋ ರೀತಿಯಲ್ಲಿ ಓದಿ ಹೇಗೋ ಒಂದು ಉನ್ನತವಾದಂತ ಅದಕ್ಕೆ ಪರಮಾನಂದ ಅವರಿಗೆ. ಆಮೇಲೆ ಎಲ್ಲರ ಮೇಲೆ ಅಧಿಕಾರ ಮಾಡಿಕೊಂಡು ರೌಡಿಲಿಸಮ್ ಮಾಡೋದ್ರಲ್ಲಿ ಕೆಲವರಿಗೆ ಪರಮಾನಂದ, ಅವರ ಜೀವ ತೆಗೆಯೋದ್ರಲ್ಲಿ ಪರಮಾನಂದ, ಕೆಲವರಿಗೆ ಮೋಸ ಮಾಡೋದ್ರಲ್ಲಿ ಪರಮಾನಂದ. ಅದೆಲ್ಲ ಪರಮ ಆನಂದ ಅಲ್ಲ, ಅದು ಸೈತಾನ್ನಿಂದ ಬರ್ತಕ್ಕಂಥ ಆನಂದ. ಸಭೆಗಳಲ್ಲಿ ಗಲಿಬಿಲಿ ಮಾಡುವುದರಿಂದ ಆನಂದ, ಸಂತೋಷ. ಇವತ್ತು ನಾನು ಈ ರೀತಿ ಮಾಡಿದೆ, ನಾನು ಸಭೆನಲ್ಲಿ ಹಿಂಗೆ ಮಾಡ್ಬಿಟ್ಟೆ, ಹಂಗೆ ಮಾಡ್ಬಿಟ್ಟೆ, ಯಾವ ನನ್ನ ಬಗ್ಗೆ ಮಾತಾಡಂಗಿಲ್ಲ, ಇದೆಲ್ಲ ದೊಡ್ಡ ಪರಮಾನಂದ. ಅವರಿಗೆ ಸಂತೋಷ ಪಟ್ಕೊಳ್ತಾರೆ. ಇದೆಲ್ಲ ಸೈತಾನ್ನಿಂದ ಬಂದಂತ ಪರಮಾನಂದ. ಸಮಾಜದಲ್ಲಿ ಮಾನವೀಯ ಸಮಾಜದಲ್ಲಿ ಶಾಂತಿಯನ್ನು ಕದಡುವುದರ ಮೂಲಕ ಪರಮಾನಂದ. ಎಷ್ಟೋ ಜನರಿಗೆ ಬೆಳಗಿಂದ ರಾತ್ರಿವರೆಗೆ ಎಲ್ಲಾ ರೀತಿಯ ಅವ್ಯವಹಾರಗಳನ್ನ ಮಾಡಿ ಆ ಸಮಾಜದಲ್ಲಿ ಶಾಂತಿಯನ್ನ ಕದಡಿ ಮಾಡಬಾರ್ದೆಲ್ಲ ಮಾಡಿ ಎಷ್ಟೋ ಅನಾಹುತಗಳನ್ನು ಉಂಟು ಮಾಡಿ ರಾತ್ರಿ ಅವರು ಎಲ್ಲೋ ಒಂದು ಕಡೆ ಸೇರಿ ಮದ್ಯಪಾನ ಗುಲಾಮರಾಗಿ ಅದನ್ನ ಕುಡಿದುಕೊಂಡು ಮಜಾ ಮಾಡಿ ಸಂತೋಷ ಪಡ್ತಾರಲ್ಲ, ಅದು ಪರಮಾನಂದ. ಅದು ಬೇರೆ ಪರಮಾನಂದ. ಆ ಪರಮಾನಂದಗಳು ಎಲ್ಲಿಗೆ ತಗೊಂಡು ಹೋಗ್ತವೆ ಅಂತ ಹೇಳಿದ್ರೆ ಕೆಳದರ್ಜೆಗೆ ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಕೆಳದರ್ಜೆಗೆ ಅಂದ್ರೆ ಕೆಳಗೆ ಕರ್ಕೊಂಡು ಹೋಗ್ತವೆ ಅಂತ ಹೇಳಿದ್ರೆ ಪಾತಾಳಕ್ಕೆ ಎಳ್ಕೊಂಡು ಹೋಗ್ತಾ ಇದೆ. ಕೆಲವು ಕ್ರೈಸ್ತರ ಕುಟುಂಬಗಳಲ್ಲಿ ಕೆಲವರಿಗೆ ಮದ್ಯಪಾನ ಮಾಡಿದ್ರೆ, ಮಾಡ್ಲಿಲ್ಲ ಅಂದ್ರೆ ಅವ್ರ ಕೈಲಿ ಆಗುದಿಲ್ಲ, ಕೈ ಕಾಲೆಲ್ಲ ನಡುಕ ಬರ್ತದೆ, ಬಹಳ ಕಷ್ಟ ಆಗ್ತದೆ ಅವ್ರಿಗೆ. ಯಾಕಂದ್ರೆ ಈಸ್ ಅಡಿಕ್ಟೆಡ್. ಈ ಸೈತಾನನ ಪರಮಾನಂದಕ್ಕೆ ಅವರು ಅಡಿಕ್ಟ್ ಆಗಿದ್ದಾರೆ. ಅವ್ರು ಎಷ್ಟೇ ಇಸ್ ನಾಟ್ ಅ ಬಿಲೀವರ್, ಅವರು ವಿಶ್ವಾಸಿಗಳಲ್ಲ, ಅವ್ರಿಗೆ ರಕ್ಷಣೆ ಇಲ್ಲ ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ನಾನು ವಾಕ್ಯಗಳನ್ನ ಕೋಟ್ ಮಾಡಬೇಕು, ಕ್ಷಮಿಸಿ, ಆದ್ರೆ ಅಷ್ಟು ಮಾತ್ರ ನಾನು ಹೇಳ್ತೀನಿ. ಯಾಕಂದ್ರೆ ವಾಕ್ಯಗಳನ್ನ ನಾನು ನೋಟ್ ಮಾಡಿಲ್ಲ, ಅದರಿಂದ ನಾನು ನಿಮ್ಗೆ ನಾನು ಓದಿದ್ದೇನೆ. ಲೂಕನ್ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಅದಿದೆ. ನಾವು ನೋಡುವಾಗ ಮದ್ಯಪಾನ ಮಾಡಿ ಆ ಮತ್ತಿನಲ್ಲಿರುವವರು ಮೊದಲು ಊಟ, ಭಯಂಕರವಾದಂತ ಊಟ ಮಾಡೋದು, ಏನು ಅತಿ ಭೋಜನದ ಮೊದಲು ಮದ್ಯಪಾನದ ಅಮುಲು, ಇವೆಲ್ಲ ದೊಡ್ಡ ಪರಮಾನಂದ. ಕತ್ತಲೆಯ ಅಲ್ಲಿ ಒಂದು ಸಣ್ಣ ಬೆಳಕು ಹಾಕೊಂಡು ಅಲ್ಲಿ ಪರಮಾನಂದ.
ಜೂಜು ಆಡುವುದರಲ್ಲಿ ಪರಮಾನಂದ. ಅಷ್ಟೇ ಅಲ್ಲ, ಇದು ಯಾವುದು ಅದ್ಯಾವುದು ಒಂದಿದೆ ರೀ, ನಾನು ಲಾಸ್ಟ್ ಟೈಮ್ ನಾನು ಅದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಈ ಬ್ರೌನ್ ಶುಗರ್ ಮತ್ತೆ ಇನ್ನೊಂದಿದೆ ಅಲ್ಲ, ಇದು ಅಫೀಮು, ಗಾಂಜಾ, ಇದು ಎಷ್ಟು ಪರಮಾನಂದ ಕೊಡ್ತದೆ ಅಂತ ನಮ್ಗೆ ಹೇಳಿದೆ ನಾನು. ನೀವು ಟ್ರೈ ಮಾಡಬೇಡಿ ದಯವಿಟ್ಟು, ಸುಮ್ಮನೆ ತಿಳ್ಕೊಳ್ಳಿ. ನೀವು ಒಂದು ಸತಿ ಟ್ರೈ ಮಾಡಿದ್ರೆ ಆ ಸೈತಾನ್ ಬಿಗಿಯಾಗಿ ಹಿಡಿದು ಬಿಡ್ತಾನೆ. ಅದಕ್ಕೆ ಅವರು ಪಾಪ ಒಂದ್ಸತಿ ಮಾಡಿರೋರು ಮತ್ತೆ ಅಲ್ಲಿ ಮೇಲಕ್ಕೆ ಬರೋಲ್ಲ, ಆಳವಾದ ಹಳ್ಳಕ್ಕೆ ಬಿದ್ದೋಗ್ಬಿಡ್ತಾರೆ. ಜಾರಲು ಹಳ್ಳಕ್ಕೆ, ಅದು ಜಾರುವಂತ ಹಳ್ಳ. ಅದನ್ನ ಯೇಸು ಸ್ವಾಮಿನೇ ಕೈ ಕೊಟ್ಟು ಎತ್ತಬೇಕು. ಯೇಸು ಸ್ವಾಮಿ ಕೈ ಕೊಟ್ಟು ಎತ್ತಬೇಕಾದ್ರೆ ಆತನ ಕೈ ಹಿಂಗ್ ಹಿಡ್ದಿರ್ತಾನೆ, ಬಾ ಮೇಲಕ್ಕೆ ಬಾ ನೀನು ಅಂತ. ಆದ್ರೆ ಆ ವ್ಯಕ್ತಿ ಅದರಲ್ಲಿ ಜಾರಿ ಹೋದಂತ ಇದ್ದ ಕೆಟ್ಟ ಸೊಬಗಿನಲ್ಲಿ, ಈ ಕೆಟ್ಟ ಒಂದು ಇದರಲ್ಲಿ ಹಾಳಾಗಿ ಹೋದಂತವನು, ಬಿದ್ದು ಹೋದಂತವನು ಮೇಲೆ ಬರಬೇಕಾದ್ರೆ ಅವನಿಗೆ ಭಯ ಬರ್ಬೇಕು. ಅವನ ಜೀವನದಲ್ಲಿ ಭಯ ಬಂದ್ರೆ, ಯೇಸುವೆ ನನ್ನನ್ನ ಕಾಪಾಡಪ್ಪ, ನನ್ನ ಕೈ ಹಿಡಿದು ಮೇಲೆತ್ತು ಅನ್ನುವಾಗ ನಿಜವಾಗ್ಲೂ ದೇವರು ಅವನ ಕೈಯನ್ನ ಹಿಡಿದು ಮೇಲೆ ಎತ್ತುತ್ತಾನೆ. ಆದ್ರೆ ಯಾರು ಆ ಹಳ್ಳದಿಂದ ಬರೋದಕ್ಕೆ ಇಚ್ಛೆ ಪಡುವುದಿಲ್ಲ. ಯಾಕಂತ ಹೇಳಿದ್ರೆ ಆ ಪರಮಾನಂದ ಕ್ರೈಸ್ತತ್ವ ಅಲ್ಲದ ವಿರುದ್ಧವಾದಂತ ಸೈತಾನ್ನಿಂದ ಬರ್ತಕ್ಕಂಥ ಪರಮಾನಂದದಲ್ಲಿ ಅವರು ಸಂತೋಷ ಪಡ್ತಾರೆ. ಕೆಲವರಿಗೆ ಶ್ರಮವಿಲ್ಲದೆ ಬರ್ತಕ್ಕಂಥ ಹಣದ ಮೇಲೆ, ಹಣದ ಮೇಲೆ, ಶ್ರಮವಿಲ್ಲದೆ ಸಿಗುವಂತ ಸವಲತ್ತುಗಳ ಮೇಲೆ, ಅದರಲ್ಲಿ ಪರಮಾನಂದ. ನೀವು ಗಮನಿಸ್ರಿ, ನೀವು ಶ್ರಮವಿಲ್ಲದೆ ನಾವು ಅದಕ್ಕೆ ಬದಲಾಗಿ ಯಾವ ಸೇವೆಯನ್ನು ಮಾಡದೆ ನಾವು ಪುಕ್ಕಸಾಟೆಯಾಗಿ ಫ್ರೀಯಾಗಿ ನಾವು ಏನ ತಗೊಳ್ತೀವೋ ಅದರಲ್ಲಿ ಪರಮಾನಂದ. ನೀವು ನಂಬಿ ಬಿಡಿ, ನಾನು ನನ್ನ ಜೀವನದಲ್ಲಿ ನನ್ನ ಸರ್ವಿಸ್ ಅಲ್ಲಿ ಇದ್ದಾಗ ನನಗೆ ಏನು ಬೇಕಾದ್ರೂ ಫ್ರೀ ಆಗಿ ಸಿಗ್ತಾ ಇತ್ತು. ನನಗೆ ರಾತ್ರಿ ವೇಳೆ ನನ್ನ ಕರ್ತವ್ಯ ಮಾಡುವಾಗ ನಾನು ಯಾವುದೇ ಹೋಟೆಲ್ಗೆ ಹೋದ್ರು ನಾನು ತಗೊಳ್ತಕ್ಕಂಥ ಒಂದು ಟೀ, ಕಾಫಿ ಇರ್ಬೋದು, ಏನೇ, ಅದಕ್ಕೆ ಯಾರು ಬಿಲ್ ಮಾಡ್ತಿರ್ಲಿಲ್ಲ. ರೋಡ್ ಸೈಡ್ ಅವರು ಕೂಡ ಒಂದು ಬಿಲ್ ಮಾಡ್ತಿರ್ಲಿಲ್ಲ. ನಾನು ನಿಜವಾಗ್ಲೂ ಅವ್ರಿಗೆ ಯಾವತ್ತೂ ಫ್ರೀ ಆಗಿ ನಾನು ಕುಡ್ದವನಲ್ಲ. ನಾನು ಅವ್ರನ್ನ ಪಾಕೆಟ್ ಅಲ್ಲಿ ತೆಗೆದು ಕೊಟ್ಬಿಡ್ತಾ ಇದ್ದೆ, ದುಡ್ಡು ಕೊಟ್ಬಿಡ್ತಾ ಇದ್ದೆ. ಎಷ್ಟೋ ಜನ ಬಲವಂತವಾಗಿ, ಸರ್ ಬೇಡ, ಇದು ನಿಮ್ಗೆ ನಾವು ಪ್ರೀತಿಯನ್ನು ಬಿಡ್ತಾ ಇದ್ದೀವಿ ಸರ್, ನಮ್ಮ ಒಂದು ನೀ ಏನೇ ವಿಶ್ವಾಸ ಇಟ್ಕೊಂಡ್ರು ನೀ ತಗೊಳಪ್ಪ, ನಿನ್ ರೇಟ್ ಏನಿದೆ ತಗೊಂಡು. ಅವ್ರೇನ್ ಮಾಡ್ತಾ ಇದ್ರು, ನನಗೆ ಗೊತ್ತಿಲ್ದಂಗೆ ರೇಟಲ್ಲಿ 50% ಬಿಡ್ತಾ ಇದ್ರು. ನನ್ ತಪ್ಪಲ್ಲ. ನಾನು ಆಗ್ಲೂ ಆ 50% ತೆಗೆದು ಅವ್ರಿಗೆ ತಗೊಂತ ಜೋಬಕ್ಕೆ ತುರುಕಿ ಬಂದ್ಬಿಡ್ತಾ ಇದ್ದೆ. ಇವತ್ತು ಕೂಡ ನಾನು ಆಟೋ ರಿಕ್ಷಾ ಹತ್ತಿದ್ರೆ ಒಬ್ಬ 100 ರೂಪಾಯಿ ಕೇಳಿದ್ರೆ ಅವನಿಗೆ 110 ರೂಪಾಯಿ ನಾನು ಕೊಡ್ತೀನಿ. 10 ರೂಪಾಯಿ ಯಾಕೆ ಸರ್ 10 ರೂಪಾಯಿ, ಅದ್ರ ಕಾಫಿ ಕುಡಿಯಪ್ಪ ನೀನು ಅಂತ ಕೊಡ್ತೀನಿ. ಈ ಕಾರ್ಗಳನ್ನ ಬಾಡಿಗೆಗೆ ತಗೊಂಡ್ ಬರ್ತಾರೆ, ಕಾರಲ್ಲಿ ಇದ್ಯಾವುದು ಬ್ಯಾಂಗ್ಳೂರ್ನಲ್ಲಿ 230 240 ಆದ್ರೆ ಒಂದ್ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಕಾಫಿ ಕುಡಿಯೋರಿ. ಎಷ್ಟು ಸಂತೋಷ ಪಡ್ತಾನೆ ಆ ಡ್ರೈವರ್ ಅಂತ ಹೇಳಿದ್ರೆ, ಸರ್ ಥ್ಯಾಂಕ್ ಯು ಸರ್, ಗಾಡ್ ಬ್ಲೆಸ್ ಯು ಸರ್ ಅಂತ ಎಷ್ಟೋ ಜನ ಹೇಳ್ತಾರೆ. ನಾವು ಅವ್ರಿಗೆ ದೇವ್ರ ವಾಕ್ಯವನ್ನ ಹೇಳ್ಬೋದು ಆ ಸಂದರ್ಭದಲ್ಲಿ. ಈ ತರದಲ್ಲಿ ಸಂತೋಷ ಪಡುವುದೇ ದೇವರಿಂದ ಬರತಕ್ಕಂಥ ಪರಮಾನಂದ. ಅಂದ್ರೆ ಪರಮಾನಂದ ಅಂದ್ರೆ ದೇವರಿಂದ ಬರತಕ್ಕಂಥ ಪರಮಾನಂದ. ಆ ಪರಮಾನಂದ ನಮಗೆ ಬರಬೇಕು ಅಂತ ಹೇಳಿದ್ರೆ ನಾವು ಈ ವಾಕ್ಯದಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನ, ಕಟ್ಟುಪಾಡುಗಳನ್ನ ನಾವು ಅದನ್ನ ಅನುಸರಿಸಬೇಕು. ನೀವು ನೀನು ಇಲ್ಲಿವರೆಗೆ ನನ್ನ ಪ್ರಸಂಗ ಏನಾದ್ರು ಕೇಳಿದ್ರೆ ನೀವು ಗಮನಿಸಿಟ್ಟಿರ್ತೀರಿ. ಇಲ್ಲಿ ಬರೆದಂತ ಎಲ್ಲಾ ಕಟ್ಟುಪಾಡು ನೀತಿ ನಿಯಮಗಳು ಹೇಗಿದೆ ಅಂತ ಹೇಳಿದರೆ, ಒಂದು ಹಸಿವೆಯಾದಂತ ಮಗುವಿಗೆ ಒಳ್ಳೆಯ ಒಂದು ಸಿಹಿ ಪದಾರ್ಥವನ್ನ ಕಲಿಸಿ, ಮೆತ್ತಿಗಿರುವಂತ ಒಂದು ಪದಾರ್ಥವನ್ನ ಕಲಿಸಿ ಅದನ್ನ ಸ್ಪೂನ್ ಇಟ್ಟು ಅದು ತುಟಿಗೆ ಬಾಯಿಗೆ ಇರುವಾಗ ಅದು ಚಪ್ಪರಿಸಿಕೊಂಡು ತಿಂತದಂತೆ. ಅಂದ್ರೆ ಟೇಸ್ಟ್ ಇನ್ನೂ ಸ್ವಲ್ಪ ಕೊಡು, ಇನ್ನೂ ಕೂಡ ಅಂತ ಇರುತ್ತಂತೆ. ಆ ರೀತಿ ಟೇಸ್ಟ್ಫುಲ್, ಬಹಳ ರುಚಿಕರವಾದಂತ ಆಹಾರವನ್ನ ಈ ಪತ್ರಿಕೆ ನಮಗೆ ಕೊಡ್ತಾ ಇದೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾವು ರಾಗ ಆಡ್ತೀವಿ, ರುಚಿ ನೋಡಿ ತಿಳಿದುಕೊಂಡೆ ಯೆಹೋವ ನಿನ್ನ ಪ್ರೀತಿಯ ಅಂತ ಆಡ್ತೀವಿ. ಏನದು ರುಚಿ? ಏನು ರುಚಿ ನೋಡೋದಂದ್ರೆ ಏನರ್ಥ? ಏನಾದ್ರು ದೇವರು ನಮಗೆ ರುಚಿ ಏನು ಕೊಟ್ಟಿದ್ನ? ಯೇಸು ಸ್ವಾಮಿಯ ರಕ್ತ, ಯೇಸು ಸ್ವಾಮಿಯ ಮಾಂಸ, ಅದು ಬೇರೆ ಸಬ್ಜೆಕ್ಟ್. ಕೆಲವರು ರೊಟ್ಟಿ ಮುರಿಯುವ ಆ ಒಂದು ಸಂದರ್ಭದಲ್ಲಿ ರಾಜಭೋಜನ ಅಂತಾರೆ. ಅದು ರಾಜಭೋಜನವ? ಅಲ್ಲ. ನಾವು ಆಲೋಚನೆ ಮಾಡಬೇಕು. ಅದು ಯಾಕೆ ಅಂದ್ರೆ ಇದು ವಾಕ್ಯದ ಕೊರತೆ, ವಾಕ್ಯದ ಜ್ಞಾನದ ಕೊರತೆ ಆ ರೀತಿಯೆಲ್ಲ ಇಳಿಸ್ತದೆ. ಇಲ್ಲಿ ರುಚಿ ನೋಡಿ ತಿಳಿದುಕೊಂಡೆ ಅಂತ ಹೇಳಿದ್ರೆ, ನಿನ್ನ ವಾಕ್ಯದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಓದಿ ತಿಳಿದುಕೊಂಡೆ, ಅದನ್ನ ನನ್ನ ಜೀವನಕ್ಕೆ ಅಳವಡಿಸಿಕೊಂಡೆ. ಆ ಅಳವಡಿಸಿಕೊಂಡಾಗ
ನನ್ನಲ್ಲಿ ಬಂದಂತ ಆನಂದ, ಪರಮಾನಂದ ಅಂದ್ರೆ ದೇವರಿಂದ ಸಿಕ್ಕಿದಂತ ಆನಂದ, ಆ ಆನಂದದಿಂದ ಬಹಳ ಸಂತೋಷ ಪಟ್ಟೆ. ಆ ಸಂತೋಷದಿಂದ ನನಗೆ ಯಾವ ಕಾಯಿಲೆಯೂ ಬರಲಿಲ್ಲ. ಇದು ಬಹಳ ಮುಖ್ಯ ಈ ಜೀವನದಲ್ಲಿ. ಹಾಗಾಗಿ ನಾನು ಇದನ್ನ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ ಇಸ್ ದ ಮೋಸ್ಟ್ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಇದು. ಖಂಡಿತ ನಾನು ಹೇಳ್ತಾ ಇದ್ದೀನಿ, ನಾನು ನಿಮಗೆ ತಿಳಿಸ್ತಾ ಇರೋದು ಕರ್ತನ ಆಲೋಚನೆಯಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ರವೆ ಅಷ್ಟು ತಿಳಿಸಿದ್ದೇನೋ ಅಷ್ಟೇ. ನಾನು ಸಂಪೂರ್ಣವಾಗಿ ತಿಳಿಸುವಷ್ಟು ಜ್ಞಾನವಂತನಲ್ಲ. ದೇವರು ನನಗೆ ಎಷ್ಟು ಜ್ಞಾನ ಕೊಟ್ಟನೋ ಅಷ್ಟು ಮಾತ್ರ ನಿಮಗೆ ತಿಳಿಸ್ತಾ ಇದ್ದೇನೆ. ಈಗ ನಾವು 2ನೇ ವಾಕ್ಯಕ್ಕೆ ಹೋಗೋಣ. 2ನೇ ವಚನದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ? ಪೌಲನು ದೇವರ ಬಗ್ಗೆ, ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿಯನ್ನ ಕೊಡ್ತಾ ಇದ್ದಾನೆ. ಆತನ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡ್ರಿ. ವಾಯುಮಂಡಲದಲ್ಲಿ ಅಧಿಕಾರ ಪಡಿಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡ್ರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದೆವು, ಶರೀರ ಭಾವದ ಆಸೆಗಳಿಂದ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಅದು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಎಂತ ಸ್ವೀಟ್, ಎಂತ ಸಿಹಿಯಾದಂತ ಫುಡ್ ರೀ ಇದು, ಸವಿಯಾದಂತ ಊಟ. ಈ ಊಟ ಅನ್ನುವಾಗ ನನಗೆ ಒಂದು ಜ್ಞಾಪಕ ಬರ್ತದೆ, ದಯವಿಟ್ಟು ಅದನ್ನೆಲ್ಲ ಮಾತಾಡ್ಲೇಬೇಕು, ನಾನು ಮಾತಾಡ್ತೀನಿ. ಈ ಕ್ಯಾಂಪ್ಗಳು ಮತ್ತು ಕೆಲವು ಕಾನ್ಫರೆನ್ಸ್ಗಳು ಮತ್ತು ವಿಶೇಷ ಸಂದರ್ಭಗಳು ಸಭೆಗಳಲ್ಲಿ ನಡೆಸಲ್ಪಡುತ್ತದೆ. ಆ ವಿಶೇಷ ಸಂದರ್ಭಗಳಲ್ಲಿ ದೊಡ್ಡ ದೇವರ ಸೇವಕರು ಪಾಪ ಬಹಳ ಹಗಲು ರಾತ್ರಿ ಶ್ರಮ ಪಟ್ಟು ಬಹಳ ಅವ್ರು ಏನೇನು ಕಷ್ಟ ಇದೆಲ್ಲನೂ ಬದಿಗಿಟ್ಟು ಅವ್ರು ಬಂದು ನಮಗೋಸ್ಕರ 1.5 ಗಂಟೆ 2.5 ಗಂಟೆ 3 ದಿವಸ 4 ದಿವಸ ದೇವರ ವಾಕ್ಯದ ಪ್ರಬೋಧನೆಗಳನ್ನ ಕೊಡ್ತಾರೆ, ನಾವು ಕೇಳ್ತೇವೆ. ಆದರೆ ಹೊತ್ತಿಗೆ ಸರಿಯಾಗಿ ನಮಗೆ ರುಚಿಯಾದ ಒಳ್ಳೆಯ ಊಟವೇ ಬೇಕು. ಅದು ಕೂಡ ದ ಮೋಸ್ಟ್ ಅಟ್ರಾಕ್ಟಿವ್ ಪಾಯಿಂಟ್. ಇವತ್ತು ಕೂಡುವಿಕೆಗೆ ನಾವು ಹೆಚ್ಚು ಜನರಾಗಿ ಕೂಡಿ ಬರಬೇಕಾದ್ರೆ ಊಟ ಬಹಳ ಕೆಲಸ ಮಾಡ್ತದ್ರಿ. ಒಳ್ಳೆ ಊಟವನ್ನ ಕೊಡ್ತಾರೆ. ಎಷ್ಟೇ ಕಷ್ಟ ಇರಲಿ ಆ ಸಭೆಯವರಿಗೆ, ಆ ಸ್ಪಾನ್ಸರ್ಸ್ಗೆ, ಅವರಿಗೆ ಎಷ್ಟು ತೊಂದರೆ ಇದ್ರೂ ಕೂಡ ಅದಕ್ಕಾಗಿ ಕಾಣಿಕೆಗಳನ್ನ ಶೇಖರಿಸಿ ತಮ್ಮ ತಾವು ಕೂಡ ಸಂಪಾದನೆ ಮಾಡಿದ್ರಲ್ಲಿ ಎಷ್ಟೋ ಅದನ್ನ ಕೊಟ್ಟು ಅದನ್ನ ನಡೆಸ್ತಾರೆ. ಈ ಸಭೆ ಕೂಟಕ್ಕೆ ಆ ವಾಕ್ಯ ಪ್ರಬೋಧನೆ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗ್ತದೋ ಅದರ 10ರಷ್ಟು ಖರ್ಚು ಅಡಿಗೆ ಮಾಡಿ ಊಟ ಹಾಕ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಎವ್ರಿ ಡೇ ಒಂದಿನ ಇದ್ರೆ 3 ದಿನ ಊಟ ಅಂದ್ರೆ 3 ಹೊತ್ತು ಊಟ ಅಂದ್ರೆ 2 ಹೊತ್ತಿನ ಊಟ ನಾನ್ ವೆಜ್ ಕೊಟ್ರೇನೆ ಅದು ಒಂಥರ ಬರೋದಕ್ಕೆ ಬಹಳ ಇಷ್ಟ ಆಗ್ತದೆ. ಎಲ್ಲರಿಗೆ ನಾನು ಹೇಳ್ತಾ ಇಲ್ಲ, ಇದು ಯಾರು ಮನಸ್ಸು ನೋಯಿಸ್ಕೋಬೇಡ್ರಿ. ಈ ಮಾತನ್ನ ಮನಸ್ಸಿಗೆ ಇದನ್ನ ತಪ್ಪಾಗಿ ತಿಳಿಬೇಡ್ರಿ. ನೀವು ಯಾವ್ದಾದ್ರು ಒಂದು ಕಾನ್ಫರೆನ್ಸ್, ಅದರ ಮೀಟಿಂಗ್, ಯೂತ್ ಮೀಟಿಂಗ್ ಎಲ್ಲ ಮಾಡಿದಾಗ ದಯವಿಟ್ಟು ರಾಗಿ ಮುದ್ದೆನೋ ಚಪಾತಿನೋ ಒಂದು ಸಾರು, ಸಿಂಪಲ್. ಮೊದಲೆಲ್ಲ ನಾವು ಕಾನ್ಫರೆನ್ಸ್ ಸಣ್ಣ ಹುಡುಗರಲ್ಲಿ ನಾವು ಯುವಕರಾಗಿದ್ದಾಗ ನಮ್ಮ ಸಭೆಗಳಲ್ಲಿ ಕಾನ್ಫರೆನ್ಸ್ ನಡೀತಾ ಇತ್ತು. ನಮ್ಗೆ ಕೊಡ್ತಾ ಇದ್ದದ್ದು ಇಷ್ಟು ರೈಸು ಅದನ್ನ ಹಿಂಗೆ ಪ್ಲೇಟಲ್ಲಿ ತಂದು ಮಕ್ರಲ್ಲಿ ತಂದು ಹಾಕ್ತಿದ್ರು. ಅದಕ್ಕೆ ಒಂದು ಸಾರು ಹಾಕ್ತಾ ಇದ್ರು. ಏನ್ ಟೇಸ್ಟ್ ಅದು, ನೀರ್ ಸಾರು. ಆ ಸಾರು ಅದನ್ನ ತಿಂದ್ಬಿಟ್ಟು ಮತ್ತೆ ಓಡೋಗ್ಬಿಡ್ತಿದ್ವಿ ಚರ್ಚಿಗೆ ನಾವು, ಹೊಟ್ಟೆ ತುಂಬಾ ತಿಂದ್ಬಿಟ್ಟು. ಈಗ ಏನಾದ್ರೂ ನೀವು ಆ ಸಾರು ಆ ಅನ್ನನ ಹಾಕಿದ್ರೆ ಆ ತಿಂದಂತ ಮರುಗಳಿಗೆಲ್ಲೇ ಊರ್ಗೊಟ್ಟೋಗ್ತಾರೆ. ಎಂತ ಪರಿಸ್ಥಿತಿ ನಮ್ಮ ಆತ್ಮಿಕ ಪರಿಸ್ಥಿತಿ. ಅದನ್ನೇ ಪೌಲನು ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ. ನೀವು ಕೃಪೆಯಿಂದ ರಕ್ಷಣೆ ಹೊಂದಿದ್ದೀರಿ, ಆದ್ರಿಂದ ಅದಕ್ಕೆ ತಕ್ಕ ಹಾಗೆ ನೀವು ನಡ್ಕೊಳ್ರಿ. ಅಂದ್ರೆ ನೀವು ತಗ್ಗಿಸಲ್ಪಟ್ಟವರು, ದೇವರಿಗೆ ಮೊದಲನೇ ಸ್ಥಾನವನ್ನ ಕೊಟ್ಟು ನೀವು ನಡೆಸಲ್ಪಡ್ರಿ. ಶಾದ್ರಾಕ್, ಮೇಷಕ್, ಅಬದ್ನೆಗೋ ಅವರೆಲ್ಲರೂ ತಿಂದಿದ್ದು ಕಾಯಿ ಪಲ್ಯ ಊಟ. ನೆಬ್ಕೂಡ್ ನೇಚರ್ನ ಆಸ್ಥಾನದಲ್ಲಿ ಇದ್ದಂತವರು ತಿಂದಿದ್ದು ಒಳ್ಳೆಯ ರಾಜಭೋಜನ, ಅಂದ್ರೆ ನಾನ್ ವೆಜ್ ಊಟಗಳು.
ಅವು ಆ ದಿನದ ಅವರ ಬಂದು ರಾಜ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಇವರಲ್ಲಿದ್ದಂತ ಈ ಕಾಯಿ ಪಲ್ಯ ಊಟನ ಮಾಡಿದ ಶಾದ್ರಾಕ್ ಮೇಷಕ್ ಅಬದ್ನೆಗ ಅವರಲ್ಲಿ ಮುಖದಲ್ಲಿ ಇದ್ದಂತ ಲಕ್ಷಣ ರಾಜಭೋಜನ ಮಾಡಿದವರಲ್ಲಿ ಇರಲಿಲ್ಲ. ಅಂದ್ರೆ ನಾವು ಏನು ಊಟ ಮಾಡಿದರೂ ಅದು ದೇವರ ಆಶೀರ್ವಾದ ಅದರಲ್ಲಿ ಇರಬೇಕು. ಅದರಿಂದಲೇ ನಾವು ಸಣ್ಣ ವಯಸ್ಸಿನಿಂದಲೇ ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿಗಳು ನಮಗೆ ಕಲಿಸಿದ್ರು. ಊಟ ಮಾಡುವಾಗ ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ಊಟವನ್ನು ನನಗೆ ಕೊಟ್ಟಿದ್ದಕ್ಕೆ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಊಟವನ್ನು ನಾನು ಸೇವಿಸಿ ದೈಹಿಕವಾಗಿ ಆತ್ಮಿಕವಾಗಿ ಬಲಗೊಳ್ಳುವಂತೆ ಆಶೀರ್ವಾದಿಸಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ, ಆಮೇಲೆ ಅನ್ಬಿಟ್ಟು ಊಟ ಮಾಡ್ತಾರೆ. ಅದನ್ನ ಕಲಿಸ್ತಿದ್ರು ನಮ್ಗೆ. ಎಷ್ಟು ಮಟ್ಟಿಗೆ ಕಲಿಸಿದ್ರು ಅಂದ್ರೆ ಹೋಟೆಲ್ಗೆ ಹೋದ್ರು ಹೋಟೆಲ್ನು ನಮ್ಗೆ ಗೊತ್ತಿಲ್ಲದಂಗೆ ಪ್ರೇಯರ್ ಮಾಡ್ತಾ ಇದ್ದೆ ನಾನು. ಈಗಲೂ ಕೂಡ ಹೋಟೆಲ್ಗೆ ಹೋದ್ರು, ನಾನು ಎಂತ ಹೋಟೆಲ್ಗೆ ಹೋದ್ರು ಊಟ ಕೊಟ್ಟ ತಕ್ಷಣನೇ ನಾವು ಊಟ ಮಾಡುವಾಗ ಪ್ರೇಯರ್ ಮಾಡಿನೇ ಊಟ ಮಾಡ್ತೀನಿ. ಯಾರೋ ಒಬ್ರು ಒಂದ್ ಕಡೆ ನಾನು ಊಟಕ್ಕೆ ಕೂತಿದ್ದೆ, ಒಂದು ಔಟ್ ಸರ್ಫೇಸ್ ಹೋಟ್ಲು. ಒಬ್ರು ಲೇಡಿ ಅದನ್ನ ಬಡಿಸ್ತಾ ಇದ್ರು. ನಾನು ಮುದ್ದೆನೂ ಉಪ್ಸಾರು ಎಲ್ಲ ಹಾಕಿದ್ರು. ನಾನು ಆ ಹುದ್ದೆ ಹತ್ರ ಹಿಂಗೆ ಕೈ ಇಟ್ಕೊಂಡು ನಾನು ಜಪ ಮಾಡ್ತಾ ಇರ್ಬೇಕಾರೆ ಆ ಅಮ್ಮ ಪಕ್ಕದಲ್ಲಿ ನಿಂತ್ಕೊಂಡು, ಏನ್ ಸರ್ ನೀವು ಮಟನ್ ಪೀಸ್ ಹುಡುಕ್ತಾ ಇದ್ದೀರಾ, ಚರ್ಬಿ ಪೀಸ್ ಹುಡುಕ್ತಾ ಇದ್ದೀರಾ, ಅದೇನ್ ಹಂಗ್ ನೋಡ್ತಾ ಇದ್ರಿ ತಲೆ ಬಗ್ಗಿಸ್ಕೊಂಡು, ನಾವ್ ಹಾಕಿರೋದು ಉಪ್ಸಾರು ಅಂತ ಹೇಳಿದ್ಲು. ಅವಳಿಗೆ ಗೊತ್ತಿಲ್ಲ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಅಂತ. ಆಗ ಪಕ್ಕದಲ್ಲಿ ಇರೋದು, ಇಲ್ಲಪ್ಪ ಅವ್ರು ಉಪ್ಸಾರನ ನೀನ್ ಕೊಟ್ಟಿದ್ದೆ ಅಂತ ಮಟನ್ ಹುಡುಕ್ತಾ ಇಲ್ಲ, ಅವ್ರು ಊಟ ಮಾಡಕ್ ಮೊದಲು ಅವ್ರು ದೇವ್ರಿಗೆ ಒಪ್ಪಿಸ್ಕೊಳ್ತಾರೆ ಅಂತ ಪಕ್ಕದಲ್ಲಿದ್ದಂತ ನನ್ನ ಕೊಲಿಗ್ ಒಬ್ರು ಅವ್ರಿಗೆ ಹೇಳಿದಾಗ ಅಮ್ಮ ಬಹಳ ಸಂತೋಷ ಪಟ್ಟು, ಹೌದು ಸರ್, ಕ್ಷಮಿಸಿ ಸರ್, ಬೇಜಾರು ಮಾಡ್ಕೊಂಬೇಡಿ ಅಂತ ಹೋಯ್ತು. ಇದು ನನ್ನ ಸ್ವಂತ ಸಾಕ್ಷಿ ರೀ. ಆ ಒಂದು ಪಾಠನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಇದರಲ್ಲಿ ಇನ್ನೊಂದು ವಿಷಯವನ್ನ ನಿಮ್ಗೆ ಗಮನಕ್ಕೆ ತರ್ತೇನೆ. ಯಾವನೇ ಒಬ್ಬ ಕ್ರೈಸ್ತ ಸಹೋದರ ಇರಬಹುದು, ಸಹೋದರಿ ಇರಬಹುದು, ಡಾಕ್ಟರ್ ಕೊಡುವಂತ ಮೆಡಿಸಿನ್ ಕೂಡ ನಾವು ಪ್ರಾರ್ಥನೆ ಮಾಡಿ, ಸ್ವಾಮಿ ಡಾಕ್ಟರ್ ಮಾತ್ರೆ ಕೊಟ್ಟಿದ್ದಾರೆ, ಔಷಧಿ ಕೊಟ್ಟಿದ್ದಾರೆ, ಇದನ್ನ ನಾನು ತಗೊಳ್ತಾ ಇದ್ದೀನಿ, ಇದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನನ್ನಲ್ಲಿ ಇರ್ತಕ್ಕಂಥ ಕಾಯಿಲೆ ವಾಸಿ ಆಗುವಂತೆ ಮಾಡಪ್ಪ ಸ್ವಾಮಿ, ಕಂಟ್ರೋಲ್ ಆಗುವಂತೆ ಮಾಡಪ್ಪ ಸ್ವಾಮಿ ಅಂತ ನಾವು ಕೇಳ್ತೇವೆ. ಅದು ಸರ್ವೇ ಸಾಮಾನ್ಯವಾಗಿ ಊಟದ ತರ ಅದನ್ನು ಮಾಡೋದು ಉಂಟು. ಆದರೆ ನೀವು ಒಂದು ಬಾರ್ನಲ್ಲಿ ಕುಳಿತು ಮದ್ಯಪಾನವನ್ನ ಕುಡಿಯುವಾಗ ಅಥವಾ ಮನೆಯಲ್ಲೇ ಮದ್ಯಪಾನ ಮಾಡುವಾಗ ಪ್ರೇಯರ್ ಮಾಡ್ತೀರಾ? ಪ್ರಾರ್ಥನೆ ಮಾಡ್ತೀರಾ? ಸ್ವಾಮಿ, ಬೆಳಗಿನಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಒಳ್ಳೆಯ ಒಂದು ಮದ್ಯ ಬಾಟ್ಲನ್ನು ನನಗೆ ಕೊಟ್ಟೆ ಸ್ವಾಮಿ, ಅದನ್ನು ಕೊಡದು ತೃಪ್ತನಾಗಲು ನನಗೆ ಸಹಾಯ ಮಾಡುವಂತೆ ಯಾರು ಕೇಳೋದು ಉಂಟಾ? ಕೇಳಿದ್ರೆ ಬಿಡ್ತಾನ ದೇವ್ರು? ಆ ಕುಡಿಯುವಂತ ಪದಾರ್ಥ ಅವನ ಹೊಟ್ಟೆ ಒಳಗಡೆ ಹೋಗಿ ಹಾವಿನಂತೆ ಕಚ್ಚುತ್ತದಂತೆ. ಅದೇ ಪ್ರಾರ್ಥನೆ ಮಾಡಿ ಬಿಡಿ, ಹಾವನಂತೆ ಕಚ್ಚೋದಂತೂ ಗ್ಯಾರಂಟಿ. ಅದು ಕುಡುಕರು ಯಾರು ಉದ್ಧಾರ ಆಗಿಲ್ಲ ರೀ ಇವತ್ತು. ಕುಡುಕರು ಯಾರು ಉದ್ಧಾರ ಆಗ್ಲಿಲ್ಲ, ಜೂಜುಕೋರರು ಯಾರು ಉದ್ಧಾರ ಆಗಿಲ್ಲ. ನೀವು ಗಮನಿಸ್ರಿ, ಸಭೆಗೆ ಒಂದು ಮಾರಕವಾದಂತ ಕಾಯಿಲೆ ಉಳ್ಳಂತ ಆತ್ಮಗಳವರು. ಯಾವುದೇ ಕ್ರೈಸ್ತ ಸಭೆಗೆ ಕುಡುಕರು, ಇವರು ಮೋಸಗಾರರು ಮತ್ತೆ ಜೂಜಾಡುವವರು ಸಭೆಯಲ್ಲಿ ಏನಾದ್ರು ಇದ್ದು ಬಿಟ್ರೆ ಆ ಸಭೆಗೆ ಕ್ಷಯದ ಛಾಯೆ ಕೊಡ್ತಕ್ಕಂಥವರು, ಕೊಳತು ಹೋದಂತ ಒಂದು ಸ್ತಂಭಗಳು ಇಲ್ಲವೇ ಆತ್ಮಗಳಾಗಿ ನಮ್ಮ ಜೊತೆಯಲ್ಲಿ ಅವರು ಇರ್ತಾರೆ. ಜ್ಞಾಪಕ ಇಟ್ಟು ಅವ್ರನ್ನ ಅದಕ್ಕೆ ಹೋಲಿಸ್ಬೇಕು. ಯಾಕಂತ ಹೇಳಿದ್ರೆ ಅದನ್ನ ದೇವರ ಹೆಸರು ಹೇಳಿ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ಎಷ್ಟೋ ವರ್ಷಕ್ಕೆ ಬರುವಂತ ಒಂದು ಶಿಕ್ಷೆ ಆ ಕ್ಷಣದಲ್ಲೇ ಬರಬಹುದು ಅಂತ ನಾನು ನೆನೆಸ್ತೇನೆ. ದೇವರು ಈ ಆಲೋಚನೆಗಳನ್ನ ನಿಮ್ಗೆ ಹೆಚ್ಚಾಗಿ ಆಶ್ವಾಸ. ಇದು 2ನೇ ವಾಕ್ಯದಲ್ಲಿ ನಾವು ಕಲಿಯುವಂತ ಹಲವಾರು ವಿಷಯಗಳಲ್ಲಿ ಕೆಲವು ಒಂದು ಇನ್ನು 4ನೇ ಅಡ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇವಾಗ ಬಂದಿರತಕ್ಕಂಥದ್ದು ಕ್ರಿಸ್ತನ ಸತ್ಯೋಪದೇಶವನ್ನ ನಿಮಗೆ ತಿಳಿಸ್ಲಿಕ್ಕೆ. ಇನ್ನು 5 ನಿಮಿಷ ನಮ್ಮ ಬ್ರದರ್ ಕೊಟ್ಟಿದ್ದಾರೆ. ನಾನು 5 ನಿಮಿಷಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತಾಡಿ ಈ ವಾಕ್ಯ ಭಾಗವನ್ನ ಮುಗಿಸ್ತೇನೆ. 4ನೇ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 27, 28ನೇ ವಚನವನ್ನ ನಾವು ಓದಿಕೊಳ್ಳೋಣ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ನಾನು ಅದನ್ನ ಹೇಳಿ ಆಯ್ತು. ಕೋಪ ಮಾಡಿ ಅದನ್ನ ಮನಸ್ಸಿನಲ್ಲೇ ಇದ್ರೆ ಸೈತಾನ ನಮ್ಮಿಬ್ಬರ ಮಧ್ಯೆ ಯಾರ ಮೇಲೆ ಕೋಪ ಮಾಡಿದೆವೋ ಅವ್ರಿಬ್ಬರ ಮಧ್ಯೆ ಬಂದು ಸಂಪೂರ್ಣವಾಗಿ ಅಗಲಿಸ್ತಾನೆ. ಅವ್ರ ಗಂಡ ಹೆಂಡತಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಯಾರೇ ಇರೋ ಅಗಲಿಸ್ಬಿಡ್ತಾನೆ ಅವನು. ನಾವು ಒಪ್ಪಿಕೊಂಡು ಪುನಃ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಸೈತಾನು ನಮ್ಮನ್ನು ಬಿಟ್ಟು ಹೋಗ್ತಾನೆ ಅಂತ ಹೇಳಿ ಆ ವಾಕ್ಯದ ಅರ್ಥ. 28ನೇ ವಚನದಲ್ಲಿ 28ನೇ ವಚನದಲ್ಲಿ ಕಳುವು ಮಾಡುವವನು ಇನ್ನು ಮೇಲೆ ಕಳುವು ಮಾಡದೆ ಕೈಯಿಂದ ಯಾವುದಾದ್ರು ಒಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ,
ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದ ಆಗುವುದು ಅಂದ್ರೆ ಅರ್ಥ ಏನು ಅಂದ್ರೆ ಅಂತ ಹೇಳಿದ್ರೆ, ನೀನು ಅಕ್ರಮವಾಗಿ ಎಷ್ಟು ಕೋಟಿ ಸಂಪಾದನೆ ಮಾಡಿ ಅದರಿಂದ ನೀವು ಯಾರಿಗೆ ಏನೇ ದಾನ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ರೀ. ಈಗ ನೀವು ಯಾವುದೋ ಒಂದು 10 ಲಕ್ಷ ಸಂಪಾದನೆ ಮಾಡ್ಬಿಟ್ಟು ಅಕ್ರಮವಾಗಿ 5 ಲಕ್ಷ ಒಂದು ಚರ್ಚ್ ಬಿಲ್ಡಿಂಗೋ ಅಥವಾ ಒಂದು ಚರ್ಚ್ಗೋ ಕಾಣಿಕೆ ಕೊಟ್ಬಿಟ್ರೆ ದೇವರು ಅದನ್ನ ಮೆಚ್ಚುವುದಿಲ್ಲ. ದೇವರು ಹೇಳ್ತಾನೆ ಹಳೆ ಒಡಂಬಡಿಕೆಯಲ್ಲಿ ಯಾರಿಗೆ ಅಂತ ಹೇಳಿದ್ರೆ ಕಂಚುಕಿಯರಿಗೆ ಹೇಳ್ತಾನೆ, ನೀವು ನೀವು ಗುದಮರ್ಧನದಿಂದ ಮಾಡ್ತಕ್ಕಂಥ ಆ ಸಂಪಾದನೆಯನ್ನ ಕಾಣಿಕೆಗೆ ಹಾಕ್ಬೇಡ್ರಿ ಅಂತ. ಅವ್ರಿಗೆ ಪಾಪ ಸಂಪಾದನೆ ಇರೋದೇ ಅದು. ಯಾರಿಗೆ? ಕಂಚುಕಿಯರು. ಅಂದ್ರೆ ಅವರು ಇಂಪ್ರೂಡೆಂಟ್ಸ್, ಅವರು ಗಂಡಸು ಅಲ್ಲ ಹೆಂಗಸು ಅಲ್ಲ ಅಂತ ಇರುವಂತವ್ರು. ಅವ್ರಿಗೆ ಎಲ್ಲೂ ಹುದ್ದೆ ಈಗೆಲ್ಲ ಒಳ್ಳೊಳ್ಳೆ ಹುದ್ದೆ ಕೊಡ್ತಾ ಇದೆ ಸರ್ಕಾರ. ಅವ್ರನ್ನ ಬಹಳ ಮುಂದೆ ತಂದಿದೆ. IPS ಅಧಿಕಾರಿಗಳು, IAS ಅಧಿಕಾರಿಗಳಿದ್ದಾರೆ. ಎಷ್ಟು ಜನ ಮುಂದೆ ಬಂದಿದ್ದಾರೆ, ಬಹಳ ಉತ್ತಮವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ದೇವರು ಅವ್ರಿಗೆ ಕೊಟ್ಟಂತ ಅನುಗ್ರಹ ಮತ್ತು ಸಹಾಯ ಎಂಬುದಾಗಿ ನಾನು ನೆನೆಸ್ತೇನೆ. ಇರ್ಲಿ. ಆದ್ರೆ ಆವತ್ತಿನ ಸಮಾಜದಲ್ಲಿ ಅವರು ಜೀವನ ಮಾಡಬೇಕಾಗಿದ್ರೆ ಅವರು ಹೋಮಿಸೆಕ್ಸ್ನವ್ರ ಜೊತೆ ಸೇರ್ಬೇಕಿತ್ತು. ಅದರಿಂದ ಹಣ ಸಂಪಾದನೆ ಮಾಡ್ತೀರ. ಅವರೆಲ್ಲ ಕೆಲವರು ಭಕ್ತರಿದ್ರು, ದೇವರ ಭಕ್ತರಿದ್ರು. ಆದ್ರೆ ಅವರು ಭಕ್ತರು ಅಂತ ಹೇಳಲಿಕ್ಕೆ ಆಗಲ್ಲ ನಾವು. ಆ ಕಾರ್ಯ ಅದು ವೃತ್ತಿ ಅದಾದ್ದರಿಂದ ಆ ದುಡ್ಡನ್ನ ನೀವು ನನ್ನ ಕಾಣಿಕೆಗೆ ಹಾಕ್ಬೇಡ್ರಿ ಅಂತ ಹೇಳಿದ್ರು. ಅಂದ್ರೆ ಕಳ್ಳತನ, ಮೋಸ, ದಗ, ವಂಚನೆ, ಸುಳ್ಳು ಹೇಳಿ ಮಾಡಿದಂತ ಸಂಪಾದನೆಯನ್ನ ನಾವು ಕಾಣಿಕೆಗೆ ಹಾಕಿದರೆ ಅದರ ಆಶೀರ್ವಾದಕ್ಕಿಂತಲೂ ನಮಗೆ ಶಾಪವೇ ಬರೋದು ಜಾಸ್ತಿ ಅಂತ ಇದು ತಿಳಿಸ್ತಾ ಇದೆ. ಕಳ್ಳತನ ಮಾಡಬೇಡ. ನೀನು ನ್ಯಾಯವಾಗಿ ಒಂದು ಕೆಲಸವನ್ನ ಮಾಡು. ನಿನ್ನ ಸಂಪಾದನೆಗೆ ಏನೋ ಒಂದು ಕೆಲಸವನ್ನ ಮಾಡಪ್ಪ. ಈಗ ಕೆಲವರು ಬೀದಿಲಿ ಪಾನಿಪುರಿ ಮಾರ್ತಾರೆ. ಈ ಕಳ್ಳತನ ಮಾಡೋದಕ್ಕಿಂತಲೂ ಪಾನಿಪುರಿ ಮಾಡುವವನು ಎಷ್ಟೋ ಶ್ರೇಷ್ಠ. ಅವನು ಅದರಲ್ಲಿ ಅವಲಂಬಿತನಾಗಿ ಸಂಪಾದನೆ ಮಾಡ್ತಾನೆ. ಇದನ್ನೇ ಸತ್ಯವೇದ, ಇದೇ ಸಂಪನ್ಮೂಲಗಳು, ಕ್ರಿಸ್ತೀಯ ಜೀವಿತದ ಸಂಪನ್ಮೂಲಗಳು. ದಿ ರಿಸೋರ್ಸ್ ಆಫ್ ದಿ ಲೈಫ್ ಆಫ್ ಎ ಬಿಲಿವರ್. ಅವನ ನಂಬಿಕೆಯ ಜೀವನದಲ್ಲಿ ಅವನು ಅಳವಡಿಸ್ಕೊಳ್ಬೇಕಾದಂತ ವಿಷಯ. ನಾವು ಒಬ್ಬೊಬ್ಬರು ಕೂಡ ದುಡಿಲೇಬೇಕು. ಪ್ರತಿಯೊಬ್ಬರು ದುಡಿಬೇಕು. ಒಂದು ಕುಟುಂಬದಲ್ಲಿ 4 ಜನ ಇದ್ರೆ ಅದರಲ್ಲಿ ಕೆಲವರು ಮಾತ್ರ ಮನೆಯಲ್ಲಿ ಇರೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಇನ್ನು ಕೆಲವರೆಲ್ಲರೂ ಎಲ್ಲ ಹೋಗಿ ದುಡಿಬೇಕು. ಅವರು ಸಂಪಾದನೆ ಮಾಡಿ ಆ ಮನೆಗೆ ತಂದು ಕೊಡ್ಬೇಕು. ಅದು ಅವರು ದೇವರ ನಿಯಮ, ಅದು ಕರ್ತನ ನಿಯಮ. ಪೌಲನು ಕೂಡ ಅಕ್ವಿಲನು ಪ್ರಿಸ್ಕಿಲನ ಜೊತೆಯಲ್ಲಿ ಸೇರಿ ಡೇರಾ ಹೊಲಿಯುವಂತ ಕೆಲಸವನ್ನ ಮಾಡಿ ಅದರಿಂದ ಬಂದಂತ ದುಡ್ಡನ್ನ ಅವನು ಸೇವೆಗೆ ಕೊಡ್ತಾ ಇದ್ದ. ಸ್ವಂತಕ್ಕೆ ಬಳಸ್ಕೊಳ್ಳಿಲ್ಲ. ಅವನಿಗೆ ಎಲ್ಲೂ ಒಂದು ಸೈಟು, ಒಂದು ಮನೆ, ಒಂದು ದೊಡ್ಡ ಬಿಲ್ಡಿಂಗು ಎಲ್ಲೂ ಏನು ಮಾಡ್ಲಿಲ್ಲ. ಅವನು ಏನು ಮಾಡ್ಲಿಲ್ಲ. ಪೌಲ ಒಬ್ಬರೇ ಅಲ್ಲ, 12 ಜನ ಶಿಷ್ಯರು ಯಾರು ಮಾಡಿಲ್ಲ. ಅಷ್ಟೇ ಅಲ್ಲ, ಆಮೇಲೆ ಬಂದಂತ ಆತನ ಶಿಷ್ಯರು, ಆತನ ಮಕ್ಕಳು ಎಷ್ಟೋ ಜನ ಆಸ್ತಿ ಮಾಡಿಲ್ಲ ರೀ. ಆಸ್ತಿ ಮಾಡಕ್ ಆಗ್ಲಿಲ್ಲ, ಮಾಡ್ಲಿಲ್ಲ. ಅವರು ಮಾಡೋದೂ ಇಲ್ಲ. ಅವರು ಅವರ ದೃಷ್ಟಿ ಎಲ್ಲಿತ್ತು ಅಂದ್ರೆ ಪರಲೋಕದಲ್ಲಿತ್ತು. ಪರಲೋಕದ ಮೇಲೆ ಇರ್ತಕ್ಕಂಥ ಆ ಯೇಸು ಕ್ರಿಸ್ತನ ಆ ಸಾನ್ನಿಧ್ಯದ ಮೇಲೆ ಇದ್ದುದರಿಂದ ಇಲ್ಲಿಗಿಂತಲೂ ಉತ್ತಮ ಸ್ಥಳಕ್ಕೆ ನಾನು ಹೋಗ್ತೇನೆ ಎಂಬುದಾಗಿ ಆ ನಂಬಿಕೆಯಿಂದ ಜೀವನ ಮಾಡುವವನು ಕಳ್ಳತನ ಮಾಡುವುದಿಲ್ಲ ರೀ. ಈ ಅಕ್ರಮ ಸಂಪಾದನೆಯನ್ನ ದೇವರು ಒಪ್ಪುವುದಿಲ್ಲ. ಅವನು ಅಕ್ರಮ ಸಂಪಾದನೆಯಿಂದ ಯಾರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ದರಿದ್ರದ ಕೈ ಆಗ್ತದೆ ಅವನಿಗೆ. ದರಿದ್ರ ಕೈ ಅಂತ ಹೇಳಿದ್ರೆ ನೀವು 1 ರೂಪಾಯಿನೂ ಕೊಡ್ಲಿಕ್ಕೆ ಆಗುದಿಲ್ಲ ಇನ್ನೊಬ್ಬನಿಗೆ. ಆ ರೀತಿ ಮಾಡ್ಬಿಡ್ತಾನೆ ದೇವರು. ಅದು ವಿಶ್ವಾಸಿಗೆ ಇದು ಬರ್ದಿರುವಂತದ್ದು, ಬೇರೆಯವರಲ್ಲ. ಬೇರೆಯವರು ಸ್ವತಂತ್ರ, ಅವ್ರ ಬಗ್ಗೆ ನಾನು ಹೇಳೋದಿಲ್ಲ. ಇದು ಕ್ರೈಸ್ತ ವಿಶ್ವಾಸಿ ಕರ್ತನಾದ ಯೇಸು ಕ್ರಿಸ್ತನಿಗೆ ನಂಬಿದವರಿಗೆ ಮಾತ್ರ ನಾನು ಮಾತಾಡ್ತಾ ಇರೋದು. ಈ ಪತ್ರಿಕೆಯು ಕೂಡ ದೇವ ಮಕ್ಕಳಿಗೆ ಬರೆದದ್ದು. ನೀವು ಮೊದಲೇ ನೀವು ಇಂಟ್ರೊಡ್ಯೂಸ್ ಮಾಡಾಯಿತು. ಬೇರೆ ಯಾರಾದ್ರೂ ಅನ್ಯರಿದ್ರೆ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ನಿಮಗೆ ಅದು ಅನ್ವಯಿಸುವುದಿಲ್ಲ. ನಿಮಗೆ ಅನ್ವಯಿಸಬೇಕು ಅಂತ ಹೇಳಿದ್ರೆ ನೀವು ಕ್ರಿಸ್ತನ ಮಕ್ಕಳಾದ್ರೆ ಮಾತ್ರ. ಕ್ರಿಸ್ತನ ಮಕ್ಕಳಾಗೋದಕ್ಕೆ ಈಗಲೂ ಅವಕಾಶ ಇದೆ, ನೀವು ಆಗಬಹುದು. ಈಗ ನಾವು ಮುಂದೆ ಹೋಗೋಣ. ಅಲ್ಲಿಂದ 29ನೇ ವಚನದಲ್ಲಿ ನಿಮ್ಮ ಬಾಯಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಈ ವಾಕ್ಯದ ಮುಂದಿನ ಭಾಗವನ್ನ ನಾನು ದೇವರ ಚಿತ್ತವಾದ್ರೆ ಮತ್ತೊಂದು ಆವರ್ತಿ ನನಗೆ ಅವಕಾಶ ಸಿಕ್ಕಿದಾಗ ಈ ಭಾಗವನ್ನ ನಾನು ಮುಂದುವರಿಸ್ತೇನೆ. ಈಗ ಹೇಳಿದಂತ ವಿಷಯಗಳು ನಿಮ್ಮ ಸ್ಮೃತಿ ಪಟಲದಲ್ಲಿರ್ಲಿ, ಜ್ಞಾಪಕವಾಗಿರ್ಲಿ. ದಯವಿಟ್ಟು ಯಾರು ಮರೆಯಬೇಡ್ರಿ. ಇದನ್ನ ನಿಮ್ಮ ಜ್ಞಾಪಕದಲ್ಲಿಟ್ಟುಕೊಂಡು ನಾವು ಆತನ ಒಂದು ಪರಮಾನಂದ, ದೇವರಿಂದ ಪರಮಾನಂದ ಅಂದ್ರೆ ಅಲ್ಲಿ ಯಾರೋ ಒಬ್ಬ ಬಿಡದಿಲ್ಲ, ಒಬ್ಬ ಅವನಿಲ್ಲ, ಈಗ ಅಡ್ರೆಸ್ ಇಲ್ಲ, ಅವನೆಲ್ಲ ಬೇರೆ ಕಡೆ ಹೋಗಿದ್ದಾನೆ, ಏನೋ ಆಗಿದ್ದಾನೆ ಅಂತ ಹೇಳ್ತಾನೆ. ನಿತ್ಯಾನಂದ ಸ್ವಾಮಿ ಅಂತ ಹೇಳಿ ಅವರು ಸಖತ್ತಾಗಿ ನಗ್ತಾ ಇದ್ರು. ಯಾವಾಗಲೂ ಸ್ಮೈಲಿಂಗ್ ಫಿಗರ್. ಅವರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು, ಇಂಗ್ಲಿಷು, ಕನ್ನಡ, ಹಿಂದಿ ಎಲ್ಲ. ಅದಲ್ಲ, ಆ ಪರಮಾನಂದ ಅಲ್ಲ ಅದು. ಇದು ಪರಮಾತ್ಮನಿಂದ ಬರ್ತಕ್ಕಂಥ ಆನಂದ. ಅಂದ್ರೆ ಪರಮಾತ್ಮನು ಅಂತ ಹೇಳುವಾಗ
ಸರ್ವಶಕ್ತನಾದ ದೇವರಿಂದ ಬರತಕ್ಕಂತ ಆನಂದ. ಆನಂದ ಬರಬೇಕಾದ್ರೆ ದೇವರ ವಾಕ್ಯದಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನ, ಕಟ್ಟುಪಾಡುಗಳನ್ನ ನಾವು ಅಳವಡಿಸಿಕೊಳ್ಳಬೇಕು. ಒಂದು ಪದವನ್ನ ನಿಮಗೆ ವಿಚಾರಣೆ ಮಾಡಿದ್ದೇನೆ, ನೀತಿ ನಿಯಮ ಕಟ್ಟುಪಾಡು ಎಂಬುದನ್ನ. ಅದರ ಬಗ್ಗೆಯೂ ಕೂಡ ದೇವರ ಚಿತ್ತವಾದ್ರೆ ಮುಂದಿನ ಸೆಷನ್ ನಲ್ಲಿ ಆ ಡೌಟ್ ಅನ್ನು ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ.